ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾನ್ಸೂನ್ ಮೇಳ ಮಣಿಪಾಲದಲ್ಲಿದ್ದೇವೆ. ಅಲ್ಲಿ ನಿಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಫೇಮಸ್ ಮಸಾಲ ಬ್ರ್ಯಾಂಡ್ ಆಗಿ ರೂಪುಗೊಳ್ತಾ ಇರೋ ಹೋಮ್ ಮೇಡ್ ಮಸಾಲ ನಮ್ಮ ಲಲಿತಕ್ ಅವರ ವರ ಮಸಾಲ ಇದೆ. ನಾನು ಅವ್ರ ಹತ್ರ ಬಂದಿದ್ದೇನೆ. ಅವ್ರದ್ದು ಸಣ್ಣ ಸಂದರ್ಶನ ತಗೊಳ್ಬೇಕು ಅಂತ ಖುಷಿ ಆಗ್ತಾ ಇದೆ ನನಗೆ ಅವ್ರನ್ನ ನೋಡುವಾಗ. ಮೋಟಿವೇಶ್ನಲ್ ವುಮೆನ್ ಒಂದು ವುಮೆನ್ ಎಂಟರ್ಪ್ರಿನರ್ ಆಗಿ ತನ್ನ ಮಗನನ್ನು ಹಿಡ್ಕೊಂಡು ಮಗನ ಸಪೋರ್ಟಿಂದ ತುಂಬ ಚೆನ್ನಾಗಿ ಒಂದು ಮಸಾಲ ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಂದು 2 ನಿಮಿಷ ಮಾತಾಡಿಸ್ತೇನೆ. ನಿಮಗೂ ಮೋಟಿವೇಶನ್ ಸಿಗುತ್ತೆ. ಯಾರೇ ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೂ ಕೂಡ ಅವ್ರನ್ನ ನೋಡಿ ಏನಾದರೂ ತಿಳ್ಕೊಳ್ಳೋದಕ್ಕಿದ್ರೆ ಇದರಿಂದ ಹೆಲ್ಪ್ ಆಗಲಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಉಡುಪಿಯಿಂದ ಉಪ್ಪೂರು KG ರೋಡ್ ತೆಂಕಬಿಟ್ಟಿನಿಂದ ಬಂದಿದ್ದೇನೆ. ನನ್ನ ಮಸಾಲ ಪದಾರ್ಥಗಳೇನೆಂದರೆ ಸುಕ್ಕ ಪೌಡ್ರ್, ರಸಮ್, ಸಾಂಬಾರ್, ಕಬಾಬ್ ಪೌಡ್ರ್, ಮತ್ತು ಮೀನು ಫ್ರೈ ಮಸಾಲ, ಇದು ಮೀನು ಕರಿ ಮಸಾಲ, ಮತ್ತು ಪ್ರೌನ್ಸ್ ಚಟ್ನಿ ಪುಡಿ ಎಲ್ಲವೊಂದು ನಾನು ಮನೆಯಿಂದನೇ ಶುದ್ಧವಾಗಿ ತಯಾರು ಮಾಡ್ಕೊಂಡು ಬಂದಿದ್ದೆ. ಇದರಲ್ಲೇನು ಕೆಮಿಕಲ್ ಆಗಲಿ ರಾಸಾಯನಿಕ ಪದಾರ್ಥ ಯಾವುದೂ ಇಲ್ಲ. ಅಂಗಡಿಗಿಂತ ಚೆನ್ನಾಗಿರೋ ಪದಾರ್ಥಗಳನ್ನು ಮನೆಯಲ್ಲಿ ಚೆನ್ನಾಗಿ ತಯಾರಿಸ್ಬೋದಂತೇಳಿ ನಾನು ಇದನ್ನೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದೆ. ಮನೆಯಿಂದ ಮನೆಗೆ ನನ್ನ ಅಪ್ಪಟ ಕೈ ರುಚಿ ಎಲ್ಲರಿಗೂ ಸಿಗಲಿ ಅಂತೇಳಿ. ಮತ್ತು ಈ ಪದಾರ್ಥದಲ್ಲಿ ಪ್ರತಿಯೊಂದು ಕಲರ್ ಆಗಲಿ ಕೆಮಿಕಲ್ ಆಗಿ ಯಾವುದೂ ಯೂಸ್ ಮಾಡಲಿಲ್ಲ, ಪ್ಯೂರ್ ಆಗಿದೆ. ಮನೆಯಿಂದ ತಯಾರಿದ ಮೊದಲು ಅಜ್ಜಿಯಂದಿರೆಲ್ಲ ಪುಟ್ಟಿ ಪದಾರ್ಥವನ್ನು ತಯಾರು ಮಾಡ್ತಿದ್ರು. ಈಗ ಅದನ್ನು ನಾವು ಸಾಂಪ್ರದಾಯಿಕ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಜನರಿಗೆಲ್ಲ ಒಂದು ರುಚಿಕರವಾದ ಆರೋಗ್ಯದ ದೃಷ್ಟಿಯಿಂದ ಈ ಥರ ಪದಾರ್ಥಗಳನ್ನು ನಾನು ಮನೆಯಲ್ಲಿ ತಯಾರು ಮಾಡಿ ಈ ಥರ ಪ್ಯಾಕೆಟಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸರಿಯಾಗಿ ನನ್ನ ಮಗ ಸಹ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ಲಲಿತಕ್ಕ, ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನಿಸ್ತು, ಅಥವಾ ಇದೇ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನಿಸ್ತು, ಮತ್ತು ನಿಮ್ಗೆ ಎಲ್ಲಿಂದ ಸಪೋರ್ಟ್ ಸಿಕ್ತು ಇದನ್ನು ಮಾಡಬೇಕು ಅಂತ? ನಾನು ಬಿಸ್ನೆಸ್ ಅಂದರೆ ಇದು ನನ್ನ ಮೊದಲು ಮನೆಯಲ್ಲಿ ಅಡುಗೆ ಮಾಡುವಾಗ ನನಗನ್ನಿಸ್ತಿತ್ತು, ಈ ಥರ ಎಲ್ಲರೂ ಈ ಪದಾರ್ಥಗಳು ತುಂಬ ರುಚಿಯಾಗಿದೆ, ತುಂಬ ಟೇಸ್ಟ್ ಆಗಿದೆ, ಇದನ್ನು ನೀನು ಹೊರಗಡೆ ಮಾಡ್ಬೋದಲ್ಲ ಅನ್ನುವಾಗ ಹೌದು ಮಾಡಬೇಕು ಅನಿಸ್ತಿತ್ತು. ಆದರೆ ಚೆನ್ನಾಗಿ ಅದಕ್ಕೆ ಯಾವುದೇ ಒಂದು ದಾರಿ ಸಿಗಲಿಲ್ಲ ಅದನ್ನು ಇದು ಮಾಡ್ಕೊಂಡು ಹೋಗಲಿಕ್ಕೆ. ಅದ್ರ ಪ್ರಕಾರ ನನಗೆ ರುಡ್ಸೆಟ್ ಅನ್ನುವ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ತು. ಅಲ್ಲಿ ಅಡುಗೆ ಹೇಗೆ ಕಲಿಯೋದು ಎಲ್ಲ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು. ಅದರಿಂದಾಗಿ ನನ್ನ ಅಡುಗೆದನ್ನು ತುಂಬ ಅಡುಗೆ ಮಾಡೋದನ್ನ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೆ ಅದರಲ್ಲಿ. ಅದ್ರ ಮುಖಾಂತರ ನಾನು ಪ್ಯೂರ್ ಆದ ಮಸಾಲೆಗಳನ್ನು ಹೇಗೆ ತಯಾರು ಮಾಡೋದು ಅಂತೇಳಿ ಗೊತ್ತಾಯ್ತು ನನಗೆ. ಓಕೆ ಲಲಿತಕ್ಕ, ಈಗ ನಿಮ್ಮ ಬ್ಯಾಕ್ ಬೋನ್ ಆಗಿರೋ ನಿಮ್ಮ ಮಗನ ಹತ್ರ 2 ನಿಮಿಷ ಮಾತಾಡಿಸ್ತೇವೆ. ಇವರು ರಂಜಿತ್ ಅಂತ ಹೇಳಿ ನಮ್ಮ ಲಲಿತಕ್ಕನವರ ಮುದ್ದಿನ ಮಗ. ನಮಸ್ತೆ. ಎಲ್ರಿಗೂ ಗೊತ್ತಾಗಬೇಕು ಅಂದ್ರೆ ಇವರೊಬ್ಬ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಕೂಡ ಹೌದು. 11-12 ಸಾವಿರ ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ. ಅದ್ರ ಮೂಲಕ ಫಿಟ್ನೆಸ್ ಮೂಲಕ ಎಲ್ಲರನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಎಲ್ರಿಗೂ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಮಸಾಲ, ಅದೇ ಪ್ರತಿಯೊಬ್ಬರು ಮನೆಗೆ ಹೋಗುವಂತ ಮಸಾಲ ಫೀಲ್ಡ್ ಅಲ್ಲಿ ತನ್ನ ತಾಯಿಯೊಂದಿಗೆ ಎಲ್ಲಾ ಕಡೆ ಸ್ಟಾಲಿಗೂ ಬರ್ತಾರೆ. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಸೇರ್ಕೊಂಡು ಅದನ್ನ ಇನ್ನೂ ಹೆಚ್ಚಾಗಿ ಸೇಲ್ ಆಗೋ ತರ ಅಥವಾ ಇಂಪ್ರೂವ್ ಮಾಡೋ ತರ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಹೇಳಿ, ನಿಮ್ಗೆ ಇದ್ರಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು, ಅಥವಾ ನೀವು ಇದನ್ನ ಹೇಗೆ ನೆಕ್ಸ್ಟ್ ಗ್ರೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಮ್ಮ ಹೇಳಿದ ಹಾಗೆ ಪೌಡರ್ಸ್ ಅಮ್ಮ ಮನೆಯಲ್ಲೇ ಮಾಡ್ತಾರೆ, ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದೇ ರೀತಿಯ ಕಲರ್ಸ್ ಆಗಲಿ. ನನ್ನ ಕೆಲಸ ಏನಂದರೆ ಇದನ್ನು ಹೊರಗೆ ಜನರಿಗೆ ತೋರಿಸುವಂಥದ್ದು, ಮಾರ್ಕೆಟಿಂಗ್ ರೀತಿಯಲ್ಲಾಗಲಿ ಆಪರೇಷನ್ಸ್ ಆಗಲಿ ಒಂದು ಅಟ್ರಾಕ್ಟಿವ್ ವೇಯಲ್ಲಿ ತೋರಿಸುವ ರೀತಿಯಲ್ಲಿ ನನ್ನ ಒಂದು ಗೋಲ್. ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಡಿಸೈನ್ಸ್ ಎಲ್ಲ ವೆರೈಟಿ ಮಾಡಿದ್ದೇನೆ ನಾನು. ಇದೆಲ್ಲ ಡಿಸೈನ್ಸ್ ನಾನು ಅಟ್ರಾಕ್ಟಿವ್ ಆಗಿ ಜನರಿಗೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಆಗೋ ರೀತಿ ಬರೆದಿದ್ದೇನೆ. ನೆಕ್ಸ್ಟು ಮಾರ್ಕೆಟಲ್ಲಿ ವೆರೈಟಿ ಆಫ್ ಮಸಾಲಾಸ್ ಇದೆ. ನಮ್ಮದು ಯಾಕೆ ಸ್ಪೆಷಲ್ ಮಸಾಲಾಸ್ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ರೀತಿಯಾದದ್ದು ಪ್ರಿಸರ್ವೇಟಿವ್ಸ್ ಆಗಲಿ ಏನು ಯೂಸ್ ಮಾಡಲಿಲ್ಲ. ನ್ಯಾಚುರಲ್ ಮನೆಯಲ್ಲೇ ತಯಾರು ಮಾಡಿದ್ದನ್ನು ಇನ್ನೊಬ್ಬರ ಮನೆಗೆ ಕೊಡುವ ನಮ್ಮ ಉದ್ದೇಶ. ಸರ್ ಅದೇ ನಿಮ್ಮನ್ನು ಈಗ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು? ಹೋಮ್ ಡೆಲಿವರಿ ಇದೆಯಾ ನಿಮಗೆ? ಎಸ್, ನಾವು ಎಲ್ಲ ಆಲ್ ಪ್ಯಾನ್ ಇಂಡಿಯಾ ಡೆಲಿವರಿ ಮಾಡ್ತೇವೆ. ಸೊ ನಿಮಗೆ ಬೇಕಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಳಿ. ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ಅವೈಲೇಬಲ್ ಇದ್ದೇವೆ, ಈಟ್ ವರ ಅನ್ನೋ ಹೆಸರಿನಲ್ಲಿ. ಐ ರಿಪೀಟ್, ಈಟ್ ವರ. ಈಟ್ ವರ ಅನ್ನೋ ಇನ್ಸ್ಟಾಗ್ರಾಮ್ ID ಮೂಲಕ ಇವರ ಪ್ರಾಡಕ್ಟ್ಸನ್ನು ನೀವೆಲ್ಲ ಪರ್ಚೇಸ್ ಮಾಡ್ಬೋದು. ತುಂಬ ಸೇಲ್ ಆಗ್ತಾ ಇದೆ. ಚಿಕನ್ ಸುಕ್ಕ ಪೌಡರ್ ಆಗಿರ್ಬೋದು, ವೆಜಿಟೇರಿಯನ್ಗೆ ಅಂತಲೇ ಸಾಂಬಾರು ಪೌಡರ್ ಮಾಡಿದ್ದಾರೆ, ರಸಮ್ ಪೌಡರ್ ಮಾಡಿದ್ದಾರೆ. ಅದೇ ಥರ ಚಿಕನ್ ಕಬಾಬ್ ಪೌಡರ್, ಫಿಶ್ ಕರಿ ಮಸಾಲ, ಫಿಶ್ ಫ್ರೈ ಮಸಾಲ, ಪ್ರೌನ್ಸ್ ಚಟ್ನಿ ಪುಡಿ ಎಲ್ಲನೂ ಫಸ್ಟ್ ಕ್ಲಾಸ್ ಇದೆ. ಈಟ್ ವರ ಅಂತ EATVARA ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇವರ ಇನ್ಸ್ಟಾಗ್ರಾಮ್ ID ಕೂಡ ಕಾಣಿಸ್ತದೆ. ಎಲ್ಲರೂ ಪರ್ಚೇಸ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು.